ಆದ್ರೆ ಆ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರತಿ ಕ್ಷಣ ನಮಗೋಸ್ಕರನೇ ಯೋಚಿಸ್ತಿದ್ಲು. ನಿಜ ಕೌಸಲ್ಯ, ಇವತ್ತು ನಮ್ಮ ಮುಖದಲ್ಲಿ ನಗು ಇದೆ ಅಂತಂದ್ರೆ ಮುಂದಿನ ತಲೆಮಾರಿಗೆ ಭವಿಷ್ಯ ಆಗಿರೋ ವೈದೇಹಿನೇ ಕಾರಣ. ಹೌದತ್ತೆ, ಎಷ್ಟು ಸಲ ಅವಳನ್ನ ಈ ಮನೆಗ್ ಕಾಲಿಡ್ಬೇಡ ಅಂತ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ರು ಆ ಅವಮಾನನ ಸಹಿಸ್ಕೊಂಡು ಏನೇ ಆದ್ರೂ ಧೈರ್ಯ ಗೆಡ್ದೆ ನಾನು ಈ ಮನೆಗ್ ಸೇರ್ದೋಳು, ಈ ಮನೆನ್ ಕಾಪಾಡೋ ಜವಾಬ್ದಾರಿ ನಂದು ಅಂತ ವಾಪಸ್ ಬರ್ತಿದ್ಲು. ಅದಕ್ಕೇನೆ ವೈದೇಹಿನ ಈ ಮನೆ ಸೊಸೆ ಅಂತ ಅಲ್ಲ, ಅದಕ್ಕೂ ಮೀರಿದ ಗೌರವ ಸಿಗ್ಬೇಕು. ಈ ಮನೆ ಜವಾಬ್ದಾರಿನೆಲ್ಲ ವೈದೇಹಿಗೆ ಒಪ್ಪಿಸ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ನೀವೇನಂತೀರಾ? ಇದ್ರಲ್ಲಿ ಹೇಳೋದಕ್ಕೇನಿದೆ, ತುಂಬಾ ಒಳ್ಳೆ ನಿರ್ಧಾರ. ವೈದೇಹಿಗೆ ನಮ್ ಕುಟುಂಬದ ಜವಾಬ್ದಾರಿ ತಗೊಳ್ಳೋಂತ ಸಾಮರ್ಥ್ಯ ಇದೆ. ಈ ಜವಾಬ್ದಾರಿನ ತಗೊಳ್ಳೋದಿಕ್ಕೆ ಅವಳಿಂದ ಮಾತ್ರ ಸಾಧ್ಯ. ನೀವೇನ್ ಹೇಳ್ತೀರಾ ಅತ್ತೆ? ನಾನು ಯಾಕಿದಕ್ಕೆ ಬೇಡ ಅಂತ ಹೇಳಿ? ಆದರೆ ಈಗ ತಾನೇ ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ. ಸ್ವಲ್ಪ ದಿವಸ ಆದರೂ ಸಂತೋಷವಾಗಿರೋದಿಕ್ ಬಿಡದೆ ಅವರಿಗೆ ಜವಾಬ್ದಾರಿ ಕೊಡೋದು ಅಂದ್ರೆ ಜವಾಬ್ದಾರಿ ಸಂತೋಷನ ದೂರ ಮಾಡಲ್ಲಮ್ಮ, ಗೌರವನ ಹೆಚ್ಚುತ್ತೆ. ಸರಿ ದಶರಥ, ನಿನಗೆ ಯಾವ್ದು ಒಳ್ಳೇದನಿಸುತ್ತೋ ಅದನ್ನೇ ಮಾಡು. ಯಾವತ್ತೂ ಇಲ್ಲದೆ ಇರೋಳು ನಿನ್ನ ಪಾಡಿಗೆ ನೀನು ಬಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದೀಯ ಅಂದರೆ ಹೊಸದಾಗಿದೆ ಊರ್ಮಿಳಾ. ನಿಮಗೆ ಹೊಸದಾಗೇ ಇರುತ್ತೆ, ಆದರೆ ನನ್ನ ಬದುಕು ಇನ್ಮೇಲಿಂದ ಇಷ್ಟೇ ಅಲ್ವಾ. ಆ ನೆಲಮಾಳಿಗೆನಲ್ಲಿ ಎಷ್ಟು ಸಂಪತ್ತಿರುತ್ತೋ ಅದೆಲ್ಲ ನಂದೇ ಆಗತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಅಲ್ಲಿ ಖಾಲಿ ಬಾಕ್ಸ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಏನು ವ್ಯತ್ಯಾಸ? ದೇವಸ್ಥಾನದಲ್ಲಿ ಪೂಜೆ ಮಾಡಿ ಶಾಪಾನ ಕಳ್ಕೊಂಡ ಮೇಲೆ ಜ್ಞಾನೋದಯನೂ ಆಗಿದೆಯಾ? ನನ್ನ ಮಾತಿರಲಿ, ನಿಮಗೆ ಯಾವಾಗ ಜ್ಞಾನೋದಯ ಆಗುತ್ತೆ ಅಂತ ಯೋಚಿಸ್ತಿದ್ದೆ. ನಿಮ್ಮಿಂದ ನನಗೆ ಯಾವ ಸಂತೋಷನೂ ಇಲ್ಲ. ಕಡೆ ಪಕ್ಷ ಮಾತಿಗಾದ್ರೂ ಸಹಾಯ ಮಾಡ್ತೀರಾ? ನೀನು ಸೇವೆ ಮಾಡಬೇಕಾದ್ರೆ ಏನೋ ವಿಷಯ ಇದೆ ಅಂತ ಅನ್ಕೊಂಡೆ. ಏನು ಹೇಳು? ಹೆಸರಿಗೆ ದೊಡ್ಡ ಸೊಸೆ ಅನ್ನೋದು ಬಿಟ್ರೆ ಏನು ಅಧಿಕಾರ ಇದೆ ಹೇಳಿ? ಈಗ ಆ ಸೊಸೆಗೆ ಸಿಗೋಂಥ ಅಧಿಕಾರ ಬೇಕು, ಆ ಗೌರವನ ನನಗೆ ಸಿಗಬೇಕು. ಏನೋ ಸಪ್ರೇಟಾಗಿ ಅಧಿಕಾರ ಬೇಕು ಅಂತ ಕೇಳ್ತಿದ್ಯಲ್ಲ, ಇವಾಗ ನಿನ್ಗೇನು ಕಡಿಮೆ ಆಗಿದೆ? ಇಲ್ಲಿವರೆಗೂ ಏನು ಕಮ್ಮಿ ಆಗಿಲ್ಲ, ಇನ್ಮೇಲಿಂದ ತೊಂದರೆ ಆಗ್ಬೋದು. ಹೀಗೆ ನಿಮಗೆ ಜೀವನ ಪೂರ್ತಿ ಸೇವೆ ಮಾಡಬೇಕು ಅಂದರೆ ಈ ಮನೆಗೆ ಸೊಸೆ ಅನ್ನೋ ಹೆಸರಿದ್ರೆ ಮಾತ್ರ ಸಾಲದು, ಜೊತೆಗೆ ಅಧಿಕಾರನೂ ಬೇಕು. ಮತ್ತೆ ಅದನ್ನೇ ಹೇಳ್ತಿದ್ಯಾ? ನಿನಗೇನು ಬೇಕು ಅಂತ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗತ್ತೆ. ನಿನ್ನೆವರೆಗೂ ವೈದೇಹಿ ಅನ್ನೋಳೆ ಇರಲಿಲ್ಲ, ಇವತ್ತು ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಮನೆಯವರೆಲ್ಲ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ. ಆಗ ನನ್ನ ಬಗ್ಗೆ ಯಾರೂ ಕೇರ್ ಮಾಡಲ್ಲ. ಅದಕ್ಕೆ ಈ ಮನೆ ಅಧಿಕಾರ ಎಲ್ಲ ನನ್ನ ಕೈಲಿರಬೇಕು. ಅಧಿಕಾರ ಒಬ್ರು ಕೊಟ್ರೆ ಬರೋವಂಥದ್ದಲ್ಲ, ನಾವು ಮಾಡೋ ಕೆಲಸದಿಂದ ನಮ್ಮ ವರ್ತನೆಯಿಂದ ಬರೋವಂಥದ್ದು. ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡೋವಂಥವ್ರಿಗೆ ದಕ್ಕುವಂಥದ್ದು. ಆಸೆ ಪಟ್ಟಿದ ತಕ್ಷಣ ಸಿಕ್ಬಿಡಲ್ಲ. ನಿಮ್ಮ ಉಪನ್ಯಾಸ ಕೇಳಕ್ಕೆ ನಾನು ಬಂದಿಲ್ಲ. ನನ್ನ ಟೈಮ್ ಬಂದಾಗ ನೀವು ನನ್ನ ಕಡೆ ಇರಬೇಕು ಅಂತ ನಿಮಗೆ ಹೇಳ್ಬಿಟ್ಟು
ಬಾಯ್. ಹೇಗೆ ಬಾವ, ಇಷ್ಟು ನೋವನ್ನ ಅದ್ ಹೇಗ್ ಸಹಿಸ್ಕೊಂಡೆ? ವೈದೇಹಿ, ಒಂದು ನಿಮಿಷ ನನ್ನನ್ನು ನೋಡು. ನನ್ನ ಮುಖದಲ್ಲಿ ನಿನಗೆ ಯಾವುದಾದ್ರೂ ನೋವು ಕಾಣಿಸ್ತಿದ್ಯಾ ಹೇಳು? ಇಲ್ಲ ಅಲ್ವಾ? ಯಾಕೆ ಗೊತ್ತಾ? ನನ್ನ ಪ್ರಾಣನ ಕಾಪಾಡ್ಕೊಂಡಲ್ಲ ಅದಕ್ಕೆ. ನನ್ನ ಪ್ರೀತಿನ ಗೆಲ್ಲಿಸ್ಕೊಂಡಿದ್ದಕ್ಕೆ. ನನ್ನ ಮುಖದಲ್ಲಿರೋ ಸಂತೋಷ ನೋಡು. ಬಹುಶಃ ಇಷ್ಟು ಸಂತೋಷವಾಗಿ ನಾನು ಯಾವತ್ತೂ ಇರಲಿಲ್ಲ. ನಾನು ಮೊದಲನೇ ಸಲ ನಿನ್ನ ನೋಡಿದಾಗ ಇಷ್ಟೇ ಸಂತೋಷವಾಗಿದ್ದೆ. ನಿನ್ನ ಕುತ್ತಿಗೆ ತಾಳಿ ಕಟ್ಟಿದೆ ಅಂತ ತುಂಬ ಸಂತೋಷವಾಗಿದ್ದೆ ನಾನು. ಆದರೆ ಶ್ರೇಯಾ ವಿಷಯದಲ್ಲಿ ಕನ್ಫ್ಯೂಷನ್ ಆದಾಗ ಎಷ್ಟು ಕಷ್ಟ ಅನುಭವಿಸಿದ್ದೆ ಅಂತ ಕೇವಲ ನನ್ನೊಬ್ಬನಿಗೆ ಗೊತ್ತು. ಅದಾದ ಮೇಲೆ ಕ್ಲಾರಿಟಿ ಸಿಕ್ತು. ನಾನು ತಾಳಿ ಕಟ್ಟಿದ್ದು ನಾನು ಪ್ರೀತಿಸಿದ ಹುಡುಗಿ ಕುತ್ತಿಗೆಗೇನೆ ಅಂತ. ಆದರೆ ನಾನು ತಾಳಿ ಕಟ್ಟಿದ್ದು ನಾನು ಪ್ರೀತಿಸಿದ ವೈದೇಹಿಗೆ ಅಂತ ಗೊತ್ತಾದಾಗ ಈ ಭೂಮಿ ಮೇಲೆ ನನಗಿಂತ ಸಂತೋಷವಾಗಿರೋರು ಇನ್ಯಾರು ಇಲ್ಲ ಅಂತ ನೆನ್ಕೊಂಡೆ. ಅಷ್ಟು ಸಂತೋಷವಾಗಿದ್ದ ಸಮಯದಲ್ಲಿ ನೀನು ದೂರ ಆಗ್ಬಿಟ್ಟೆ. ನನಗೆ ಒಂದು ನಿಮಿಷ ಕೂಡ ಇಲ್ಲಿರ್ಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಹೊರಟೋಗೋ ಸಮಯಕ್ಕೆ ನೀನು ಮತ್ತೆ ನನ್ನ ಜೀವನದಲ್ಲಿ ಕಾಲಿಟ್ಟೆ. ಮತ್ತು ನನ್ನ ಜೀವನದಲ್ಲಿ ಇಷ್ಟು ಸಂತೋಷ ಇರಬೇಕಾದ್ರೆ ಈ ನೋವೆಲ್ಲ ಮ್ಯಾಟ್ರ್ ಆಗಲ್ಲ ಬಿಡು. ಆದರೆ ಒಂದೇ ಭಯ ವೈದೇಹಿ. ಏನ್ ಬಾವ, ಏನಾಯ್ತು? ದೇವ್ರ ಆಭರಣಗಳೆಲ್ಲ ಸಿಕ್ಕಿದೆ ಅನ್ನೋ ಖುಷಿಲಿ ಮನೆಯವರು ಎಲ್ಲ ಸಂತೋಷವಾಗಿದ್ದಾರೆ. ಆದರೆ ಆಭರಣಗಳು ಕಳೆದು ಹೋಗಿವೆ ಅಂತ ನಮ್ಮಿಬ್ರಿಗಷ್ಟೇ ಗೊತ್ತು. ಈ ವಿಚಾರ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅವ್ರ ಕೈಲಿ ತಡ್ಕೊಳಕ್ಕಾಗುತ್ತಾ?
ನೀನ್ ಭಯ ಪಡಬೇಡ ವೈದೇಹಿ. ಆ ದೇವ್ರ ಆಭರಣಗಳು ಎಲ್ಲೇ ಇದ್ರೂ ಹುಡ್ಕೊಂಡು ಬರ್ತೀನಿ. ನಮ್ಮ ಕುಟುಂಬದ ಮೇಲಿರೋ ಶಾಪ ವಿಮೋಚನೆ ಮಾಡಿಸ್ತೀನಿ. ನೀನೇನದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಾಳೆಯಿಂದ ನೀನು ಈ ರಾಜಮನೆತನನ ಆಳೋಳು. ರಾಜಮನೆತನದ ಸೊಸೆ ಅಂದ್ರೆ ಹೇಗಿರ್ಬೇಕು? ಅಧಿಕಾರನ ಚಲಾಯಿಸ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಅಮ್ಮನಿಗೆ ಶುಗರ್ ಜಾಸ್ತಿ ಆಗಬಾರ್ದು. ನಮ್ಮಮ್ಮ ಏನಾದರೂ ಸ್ವೀಟ್ಸ್ ತುಂಬ ತಿಂತಾ ಇದ್ರು ಅನ್ಕೋ, ನಿನ್ ತಕ್ಷಣ ಹೋಗಿ ಪ್ಲೇಟ್ ಕಿತ್ಕೊಂಡು ಅತ್ತೆ ಇದನ್ನ ನೀವು ತಿನ್ನಬಾರ್ದು ಅಂತ ಆರ್ಡ್ರ್ ಮಾಡಬೇಕು. ಹಾಗೆ ನಮ್ಮ ಇಂದು ಅಜ್ಜಿ. ಎಲ್ಲ ನೀನೇ ನೋಡ್ಕೋಬೇಕು. ಹಾಗೆ ಇನ್ನೂ ಒಂದಿದೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬೆಳಗ್ಗೆನೆ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ? ಈ ಮನೇಲಿ ಯಾವಾಗ್ಲೂ ಏನಾದ್ರೂ ಒಂದ್ ಡ್ರಾಮಾ ನಡೀತಾನೆ ಇರುತ್ತೆ. ಬೆಳಗ್ಗೆ ಹಿಂಗೆ ಬಂದು ನಿಂತಿದ್ದಾರೆ ಅಂದರೆ ಏನೋ ಕೆಲ್ಸಕ್ಕೆ ಬರ್ದಾರ ವಿಷಯ ಆಗಿರುತ್ತೆ. ಇಂದು ಏನಿದು ಬೆಳಗ್ಗೆ ಎಲ್ಲರನ್ನೂ ಸೇರಿಸ್ಬಿಟ್ಟಿದ್ಯಾ? ಈ ಮನೆಗೆ ಸಂಬಂಧಪಟ್ಟಿರೋ ಮುಖ್ಯವಾದ ವಿಷಯನ ಹೇಳಬೇಕು ಅಂತ ನಿಮ್ಮನ್ನ ಕರೆಸಿದೀವಿ. ಏನಾಯ್ತು? ನೀನು ರಾಜ್ಯಾಧಿಪತಿಯಾಗಿ ಬೇರೆ ಜವಾಬ್ದಾರಿಗಳನ್ನ ನೋಡ್ಕೊಂಡ್ರೆ ಇವತ್ತಿನಿಂದ ಈ ಮನೆ ಜವಾಬ್ದಾರಿನ ವೈದೇಹಿಗೆ ಒಪ್ಪಿಸ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಅನ್ಕೊಂಡಂಗೆ ಆಯ್ತು. ಏನಜ್ಜಿ ನೀವ್ ಹೇಳ್ತಾ ಇರೋದು? ನನಗ್ ಮನೆ ಜವಾಬ್ದಾರಿ ಕೊಡೋದು ಅಂದ್ರೆ ಏನು? ಮಾವ ಮತ್ತೆ ನೀವೆಲ್ಲ ಇರೋವಾಗ ನಾನ್ಯಾಕೆ ಜವಾಬ್ದಾರಿ ತಗೊಳ್ಬೇಕು ಹೇಳಿ? ಬೇಡ ಮಾವ. ಬೇಡ ಅಂತಿರೋದು ನಿನ್ ಒಳ್ಳೆ ಗುಣನಮ್ಮ. ಆದ್ರೆ ನೀನೇ ನಮ್ಮ ಮನೆನ ಚೆನ್ನಾಗಿ ನೋಡ್ಕೊಂತೀಯ ಅಂತ ನಂಬಿ ನಾವೀ ನಿರ್ಧಾರ ತಗೊಂಡಿದ್ದೀವಿ. ಒಂದ್ ಸ್ವಲ್ಪ ಇರಿ ಮಾವ. ಉರ್ಮಿಳಾ, ನನಗ್ ಮಾತಾಡಕ್ ಬಿಡಿ, ಸರಿನಾ? ಬೆಳಗ್ಗೆನೆ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತಂದಿದ್ದಕ್ಕೆ ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೆ ಮಾವ. ಆದ್ರೆ ಒಬ್ರ ಬಗ್ಗೆ ಪಕ್ಷಪಾತ ಮಾಡೋಂಥ ನಿರ್ಧಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಊರ್ಮಿಳಾ, ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೇ? ಅಯ್ಯೋ ಇಂದು ಅಜ್ಜಿ, ಗೊತ್ತಿರೋದಕ್ಕೆ ಇಷ್ಟು ದಿನ ಗೌರವ ಕೊಟ್ಟು ಬಾಯಿ ಮುಚ್ಕೊಂಡಿದ್ದೆ. ಆದ್ರೆ ಈಗ್ಲೂ ನಾನು ಮಾತಾಡಿಲ್ಲ ಅಂದ್ರೆ ಜೀವನ ಪೂರ್ತಿ ನಾನು ಬಾಯಿ ಮುಚ್ಕೊಂಡೇ ಇರ್ಬೇಕಾಗತ್ತಷ್ಟೆ. ಈಗ ನಿನ್ನ ಅಭ್ಯಂತರ ಏನು ಊರ್ಮಿಳಾ?
ಏನ್ ಅಭ್ಯಂತರ ಅಂತ ಕೇಳ್ತಿದ್ದೀರಲ್ಲ ಅತ್ತೆ ನೀವು? ದೊಡ್ಡವರಾಗಿ ಮನೆ ಜವಾಬ್ದಾರಿನ ಮಾವ ಅಥವಾ ನೀವು ತಗೊಬೇಕು. ಅದನ್ ಬಿಟ್ಟು ಏನ್ ಅರ್ಹತೆ ಇದೆ ಅಂತ ವೈದೇಹಿಗೆ ನೀವು ಕೊಡ್ತಿದ್ದೀರಾ? ಈ ಮನೆ ಜವಾಬ್ದಾರಿ ಅಂದ್ರೆ ಅಡಿಗೆ ಮಾಡಿ ಎಲ್ರಿಗೂ ಬಡ್ಸೋದಷ್ಟೇ ಅಲ್ಲ, ಒಂದು ಸಂಸ್ಥಾನದ ಜವಾಬ್ದಾರಿನ ತಗೋಬೇಕು. ತಲತಲಾಂತರದಿಂದ ಬಂದಿರೋ ಗೌರವ ಮರ್ಯಾದೆನ ಕಾಪಾಡ್ಕೋಬೇಕು. ಒಂದಕ್ಷರನೂ ಗೊತ್ತಿಲ್ಲದೆ ಇರೋ ಈ ವೈದೇಹಿ ಕೈಯಲ್ಲಿ ಸಾಧ್ಯ ಅಂತ ನೀವೆಲ್ಲರೂ ಹೇಗನ್ಕೊಂಡ್ರಿ? ಹೇಳಿ ಮಾವ. ಆದ್ರೂ ಅಂಥ ಅಗತ್ಯ ಇವಾಗೇನಿದೆ? ಒಂದು ವೇಳೆ ಈ ಜವಾಬ್ದಾರಿನೆಲ್ಲ ನೋಡ್ಕೊಳ್ಳೋದು ನಿಮ್ಗೆ ಕಷ್ಟ ಆದ್ರೆ ಈ ಮನೆಗೆ ದೊಡ್ಡ ಸೊಸೆ ಅಂತ ನಾನಿದ್ದೀನಿ. ನನಗ್ ಕೊಡ್ದೆ ವೈದೇಹಿಗೆ ಎಲ್ಲ ಒಪ್ಸೋದು ನನಗೊಂದ್ ಸ್ವಲ್ಪ ಇಷ್ಟ ಆಗ್ತಿಲ್ಲ. ನಿನ್ನೆ ದೇವಸ್ಥಾನದಲ್ಲಿ ನಡೆದಿರೋದನ್ನ ನೋಡಿದ್ಮೇಲೂ ನೀನು ಈ ಪ್ರಶ್ನೆನ ಹೇಗೆ ಕೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕುಟುಂಬಕ್ಕೆ ಸಮಸ್ಯೆ ಬಂದ್ರೆ ಯಾರು ಅದನ್ನ ಎದುರಿಸ್ತಾರೋ ಅವ್ರು ಮಾತ್ರ ಆ ಕುಟುಂಬದ ಜವಾಬ್ದಾರಿ ತಗೊಳ್ಳೋದಕ್ಕೆ ಅರ್ಹರು. ನಮ್ಮ ಕುಟುಂಬನ ತಲತಲಾಂತರದಿಂದ ಕಾಡ್ತಿರೋ ಸಮಸ್ಯೆನ ಪರಿಹಾರ ಮಾಡಿ ನಮ್ಮನ್ನ ಕಾಪಾಡಿದ್ಲು ವೈದೇಹಿ. ಅದಕ್ಕಿಂತ ಅರ್ಹತೆ ಬೇಕಾ ಹೇಳು? ಅಷ್ಟಕ್ಕೂ ವೈದೇಹಿ ಅರ್ಹತೆನ ನಾವು ನಿರ್ಧಾರ ಮಾಡಿಲ್ಲಮ್ಮ, ಆ ದೇವ್ರೇ ನಿರ್ಧಾರ ಮಾಡಿದಾನೆ. ಮನೇಲಿ ನಾವಿಷ್ಟು ಜನ ಇದ್ದೀವಿ, ಯಾರಿಗೂ ಪೂಜೆ ಕೂತ್ಕೊಳ್ಳೋ ಅರ್ಹತೆ ಸಿಗ್ಲಿಲ್ಲ. ಆಮೋದನ ಪತ್ರ ನೀನ್ ಹುಡ್ಕಿದ್ರೂ ಅದು ನಿನಗೆ ಸಿಗ್ಲಿಲ್ಲ. ಆದ್ರೆ ಅದು ವೈದೇಹಿನೇ ಹುಡ್ಕೊಂಡು ಹೋಯ್ತು. ದೇವಾಂಶ್ ವೈದೇಹಿ ಕೈಲಿ ಆ ದೇವ್ರು ನೆಲಮಾಳಿಗೆ ಬಾಗಿಲನ್ನ ತೆಗೆಸ್ದ. ಈ ಕುಟುಂಬ ಕಂಟಿದ್ದ ಶಾಪ ಅವಳಿಂದನೇ ದೂರ ಆಗಿದ್ದು. ಅದು ವೈದೇಹಿ ಅರ್ಹತೆ. ಅದನ್ನ ನೀವೇ ಮಾಡಿದ್ರೆ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ವಿ. ಇದರಲ್ಲಿ ಪಕ್ಷಪಾತ ಏನಿದೆ? ಪಕ್ಷಪಾತನೇ. ಏನೋ ಪೂಜೆ ಮಾಡಲು ಅಂದ್ ಮಾತ್ರಕ್ಕೆ ಎಲ್ಲ ಜವಾಬ್ದಾರಿನ ಅವಳಿಗೆ ಕೊಟ್ಬಿಡ್ತೀರಾ? ಯಾವುದೋ ಪೂಜೆನಾ? ಎಲ್ಲ ಗೊತ್ತಿದ್ದು ನೀನ್ ಹೀಗ್ ಹೇಗ್ ಮಾತಾಡ್ತೀಯಾ? ಅತ್ತೆ, ಒಂದ್ ನಿಮಿಷ ಇರಿ. ನನ್ಗೀ ಜವಾಬ್ದಾರಿ, ಅಧಿಕಾರ ಯಾವುದೂ ಬೇಡ. ಇದರಿಂದ ಆಗೋ ತೊಂದರೆಗಳು ನನಗೆ ಮೊದಲೇ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಎಲ್ರೂ ಒಟ್ಟಿಗೆ ಸಂತೋಷವಾಗಿರೋದು. ಆ ಜವಾಬ್ದಾರಿಗಳನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅತ್ತೆ. ನಾನು ಬೇಡ್ಕೊಂಡಿದ್ದು ನನ್ನ ಗಂಡನ ಜೊತೆ ನಾನು ಇರಬೇಕು ಅಂತ, ಹೆಂಡತಿಯಾಗಿ ಈ ಮನೇಲಿ ಇರಬೇಕು ಅನ್ನೋದು. ಒಂದು ವೇಳೆ ಈ ಮನೆಗೇನಾದರೂ ಸಮಸ್ಯೆ ಆದರೆ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಕುಟುಂಬನ ಕಾಪಾಡ್ಕೊಳ್ತೀನಿ.
ಅದಕ್ಕೆ ಅಂತ ನನಗೆ ಬೇರೆ ಜವಾಬ್ದಾರಿಗಳನ್ನ ಕೊಡಬೇಕಾಗಿಲ್ಲ.